ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಆಲ್ರೆಡಿ ಸಂಜೆ ಹಾಕೋಗಿದೆ, ಅಂದರೆ ನೈಟೇ ಆಗ್ತಾ ಇದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ಸಂಜೆನೇ ಶುರು ಮಾಡ್ಕೋಬೇಕು ಅಂದ್ಕೊಂಡೆ, ಮಳೆ ಬಂತು ಸಖತ್ತಾಗಿ. ಹೊರಗೆ ಒಳಗೆ ಓಡಾಡಲಿಲ್ಲ, ಏನಿಲ್ಲ, ಕೂತ್ಕಡನೆ ಕೂತ್ವಿ. ಎಷ್ಟು ಮಳೆ ಬಂತು ಅಂತ ಅಂದರೆ ಒಂದು ಹದ ಅಂತಾರಲ್ವ, ಒಂದು ಹದ ಹೊಡೆದೋಯ್ತು ಅಂತಾರಲ್ವ, ಹಂಗೆ ಬಂತು ಮಳೆ. ಹಂಗೇನೆ ನೋಡಿ ನೀವೇನೇ ಚೂರು ವಿಡಿಯೋ ಮಾಡಿಕೊಂಡೆ, ಹಂಗೇನೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಹಂಗಾಗಿ ಮಳೆ ಬರುವಾಗೆಲ್ಲ ಸುಮ್ಮನೆ ಕೂತ್ಕೋಬೇಕು ಅನಿಸುತ್ತೆ. ಹಾಗಾಗಿ ಸುಮ್ಮನೆ ಕೂತಿದ್ದೆ ಭುವನು ನಾನು. ಇವಾಗ ವ್ಲಾಗ್ನ ಶುರು ಮಾಡಿಕೊಂಡೆ. ನಾನು ಅಡುಗೆ ಮಾಡೋಣ ಅಂತ. ಅಡುಗೆ ಏನೂ ಇಲ್ಲ ಇವತ್ತು, ಸಿಂಪಲ್ಲು ಸಾಂಬಾರಿದೆ, ಅದೇ ಸಿಂಪಲ್ಲು. ಸಾಂಬಾರು ಇರೋದೇ ಪುಣ್ಯ, ಅದೇ ಸಿಂಪಲ್ಲು. ಏನಂದರೆ ಸೊಪ್ಪಿನ ಸಾಂಬಾರು, ನೆನ್ನೆ ಸೊಪ್ಪಿನ ಸಾಂಬಾರು ಮಾಡಿದ್ನಲ್ಲ, ಅದು ಹಂಗೆ ಇದೆ. ರಾತ್ರಿ ಒಂದೊತ್ತು ಊಟ ಮಾಡಿದ್ದು ಅಷ್ಟೇ, ಹಾಗೆ ಇತ್ತಲ್ಲ, ಮತ್ತಿನ್ನು ಏನಕ್ಕೆ ಸಾಂಬಾರು ಅಂತ ಮಾಡಲಿಲ್ಲ. ಇವತ್ತಿಗೆ ಸರಿಯಾಗುತ್ತೆ, ಮುಗಿಯುತ್ತೆ. ಅದು ಬಿಟ್ಟರೆ ಇನ್ನು ಬೆಳಿಗ್ಗೆ ಟಿಫನಿಗೆ ಅಂತ ಇಡ್ಲಿ ಮತ್ತು ಏನು ಸಾಗು ಮಾಡ್ಕೊಂಡಿದ್ದೆ. ಸಾಂಬಾರನ್ನೇ ಮಾಡ್ಕೊಳ್ಳೋಣ ಅಂತ ನಾನು ಸೊಪ್ಪಿನ ಸಾಂಬಾರು ಇರೋದನ್ನ ಮರೆತುಬಿಟ್ಟೆ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಕಡಲೆಕಾಳು ಮತ್ತು ಆಲೂಗೆಡ್ಡೆ ಹಾಕ್ಬಿಟ್ಟು ಗೊಜ್ಜು ಥರ ಮಾಡ್ಕೊಳ್ಳೋಣ, ಗೊಜ್ಜು ಪ್ಲಸ್ ಸಾಂಬಾರು ಎರಡಕ್ಕೂ ಸಂಜೆಗಾಗೋ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನಾನು ರಾತ್ರಿ ಕಡಲೆಕಾಳು ನೆನಾಕೋದೇ ಮರ್ತೋಗ್ಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದಾಗ ನೆನಪಾಯಿತು ಕಡಲೆಕಾಳು ನೆನಕಿಲ್ವಲ್ಲ ಅಂತ. ಏನು ಮಾಡೋದು ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ಫ್ರಿಜ್ಜಲ್ಲಿ ಬಟಾಣಿ ಸಿಕ್ತು. ಬಟಾಣಿನ ನಾನು ಯಾವಾಗಲೂ ನಾರ್ಮಲಾಗಿ ನೆನೆಸಿ ಇಟ್ಕೊಂಡಿರ್ತೀನಿ. ನೆನೆಸ್ಬಿಟ್ಟು ಒಂದು ಕವರಿಗೆ ಕಟ್ಟಿ ಇಟ್ಟಿರ್ತೀನಿ. ಯಾವಾಗ ಬೇಕು ಅವಾಗ ಯೂಸ್ ಮಾಡೋದಕ್ಕೆ ಸರಿಯಾಗುತ್ತೆ. ಏನಾದರೂ ಬೇಕು ಅಂದರೆ ಪಲಾವು, ಟೊಮೊಟೊ ಬಾತು, ಅದಕ್ಕೆಲ್ಲ ಪಟ್ಟಂತ ಈ ಬಟಾಣಿ ಎಲ್ಲ ನೆನೆಯಲ್ಲ ಬೇಗ. ಆಗ್ಲೇ ಈ ಕಡಲೆಕಾಳು ಥರನೇ ಒಂದು ನೈಟೆಲ್ಲ ನೆನೆಸ್ಬೇಕು, ಇಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ನೆನೆಸ್ಬೇಕು ಕಡಲೆಕಾಳು ಬಟಾಣಿ ಎಲ್ಲ. ಹಂಗಾಗಿ ನಾನೇನು ಮಾಡಿರ್ತೀನಿ, ಬಟಾಣಿ ಒಂದು ನೆನೆಸಿ ಇಟ್ಕೊಂಡಿರ್ತೀನಿ. ಒಂದು ಕಾಲು kg ಆಗೋವಷ್ಟು ನೆನೆಸಿ ತೆಗೆದಿಟ್ಟಿರ್ತೀನಿ. ಯಾವಾಗ ಬೇಕು ಅವಾಗ ಹಾಕೊಳ್ಳೋದಕ್ಕೆ ಸರಿ ಆಗುತ್ತೆ. ಸೊ ಹಂಗಾಗಿ ಬಟಾಣಿನೇ ಹಾಕ್ಬಿಡೋಣ, ಆಲೂಗಡ್ಡೆ ಜೊತೆ ಒಂಥರ ಸಾಗು ಥರ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಮಾಡಿದೆ. ಸಾಗು ಮಾಡೋ ಟೈಮ್ ಆದರೆ ಆ ಇಡ್ಲಿ ಹಿಟ್ಟನ್ನೇ ದೋಸೆ ಊದ್ಬಿಡೋಣ, ಇಲ್ಲ ಟೈಮ್ ಇತ್ತು ಅಂತಂದರೆ ಇಡ್ಲಿಗಾರು ಇಟ್ಟೋಣ. ಯಾಕೆಂದರೆ ಭುವನ್ಗೆ ಹೊರಡೋ ಟೈಮಿಗೆ ಏನಾದ್ರೂ ಟೈಮ್ ಆದರೆ ಇಡ್ಲಿ ಹಾಕೋದಕ್ಕೆ 2 ದೋಸೆ ಕೊಟ್ಬಿಡೋಣ ಅವನಿಗೆ, ಹಂಗೆ ಅಂತ ಅಂದ್ಕೊಂಡಿದ್ದೆ. ಸದ್ಯ ಬೇಗ ಆಯಿತು. ಹಾಗಾಗಿ ಇಡ್ಲಿನೇ ಮಾಡಿದೆ. ಸಾಗು ಸಖತ್ ಚೆನ್ನಾಗಿ ಬಂದಿತ್ತು. ನಾನು ಅಂದ್ಕೊಂಡಿರ್ಲಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ. ಏನಂದರೆ ತುಂಬ ಬೇಗ ಸಿಂಪಲಾಗಿ ಮಾಡಿದೆ, ಸಖತ್ ಚೆನ್ನಾಗಿ ಬಂದಿತ್ತು. ಅದು ಒಗ್ಗರಣೆ ಏನೋ ಮಿಸ್ಟೇಕ್ ಆಯಿತು, ಅಂದರೆ ಮಿಸ್ಟೇಕ್ ಅಲ್ಲ, ಆಯಲ್ ಹಾಕೋದ್ರ ಬದಲು ಒಂದು ಚಮಚ ತುಪ್ಪ ಹಾಕಿದ್ದೆ. ಏನೋ ಒಂಥರ ತುಪ್ಪದ ಥರ ಘಮ ಆಲೂಗೆಡ್ಡೆ ಏನು ಅಂದರೆ ಒಂದು ಸ್ವಲ್ಪ ಸಣ್ಣಕ್ಕೆ ಹಚ್ಚಾಕಿದ್ದಲ್ಲ, ಆಲೂಗೆಡ್ಡೆ ಫ್ಲೇವರೆಲ್ಲ ಜಾಸ್ತಿ ಬಿಟ್ಟಿತ್ತಲ್ಲ, ಅದೊಂಥರ ಸಾಗು ಟೈಪ್ ಆಗೋ, ಹೋಟ್ಲಲ್ಲೆಲ್ಲ ಕೊಡ್ತಾರಲ್ವ ಈ ಪೂರಿ ಆಮೇಲೆ ಚಪಾತಿ, ಅದಕ್ಕೆ ಸಾಗು ಕೊಡ್ತಾರಲ್ಲ, ಆ ಥರ ಆಗಿತ್ತು. ಆ ಥರ ಅಲ್ಲ, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೇನೆ ಆಗಿತ್ತು. ಅರಿವೆ ಹೆಂಗೆ ಅಂತ ಹೇಳಿದ್ರು, ಈ ಥರ ಸಾಗು ಎಂಥ 5 ಸ್ಟಾರ್ ಹೋಟ್ಲಿಗೂ ಚಪಾತಿ ಪೂರಿ ಸಾಗು ಏನಾದ್ರು ನಾವು ತಗೊಂಡ್ರೆ ಖಂಡಿತ ಕೊಡಲ್ಲ ಕಣ್ಬೋವಿ, ಅಷ್ಟು ಚೆನ್ನಾಗಿ ಬಂದೈತೆ ಅಂತ. ನಾನು ಅದೇ ಅಂತ ಇದ್ದೆ ಅವರಿಗೆ, ನಾವು ಏನಾದ್ರೂ ವಿಡಿಯೋ ಮಾಡೋದಕ್ಕೆ ಅಂತ ತೋರಿಸ್ಬೇಕು, ವಿಡಿಯೋ ಮಾಡಿ ಇದನ್ನು ಈ ಒಂದು ರೆಸಿಪಿನ ಅಂತ ಎಲ್ಲ ಪರ್ಫೆಕ್ಟಾಗಿ ರೆಡಿ ಮಾಡಿಕೊಂಡು ಯಾವತ್ತಾದ್ರೂ ವಿಡಿಯೋ ಮಾಡೋದು ದಿವಸ ಹಿಂಗಾಗಿರುತ್ತೆ, ಆಚೆ ಈಚೆ ಆಗಿರುತ್ತೆ ಸ್ವಲ್ಪ. ಸೊ ಅರ್ಜೆಂಟಲ್ಲಿ ಏನಾದರೂ ಟೈಮ್ ಆಗಿದ್ದ ದಿವಸ, ಏನೋ ಕೈಗೆ ಸಿಕ್ಕಿದ್ದು ಹಿಂಗೆ ಹಾಕಿ ಮಾಡಿದ ದಿವಸ ಎಷ್ಟು ರುಚಿ ಬಂದಿರುತ್ತೆ, ನಮಗೆ ಮರ್ತೋಗಿರುತ್ತೆ ಹೆಂಗೆ ಮಾಡೋದು ಇದನ್ನು ಅಂತ. ಆ ಥರ ಆಗಿತ್ತು ಬೆಳಿಗ್ಗೆ. ಇಬ್ಬರು ನಗಾಡ್ ಸಾಕಾಯ್ತು ಅವ್ರಿ. ನಾನು ಏನಾದ್ರೂ ಯಾವತ್ತಾದ್ರೂ ನೋಡಿ ಕರೆಕ್ಟಾಗಿ ಅಳತೆ ತಕ್ಕನಾಗಿ ಮಾಡಿ ಕರೆಕ್ಟಾಗಿ ಬರಬೇಕು ಅಂತ ಅನ್ನಂಗೆ ಮಾಡೋ ದಿವಸ ಹೆಂಗೆಂಗೋ ಆಗ್ಬಿಡುತ್ತೆ ಅಂತ. ಅವತ್ತೊಂದು ದಿವಸ ಬಿರಿಯಾನಿನೂ ಹಂಗೆ ಆಗಿತ್ತು. ನಮ್ಮ ಅಜ್ಜಿ ಊರಿಗೆ ಬಿರಿಯಾನಿ ಮಾಡ್ಕೊಂಡು ಹೋಗಿದ್ನಲ್ಲ ಅವತ್ತು, ಅದು ಅನ್ಎಕ್ಸ್ಪೆಕ್ಟೆಡಾಗಿ ಬಿರಿಯಾನಿ ಮಾಡಿದ್ದು. ಏನಂತಂದರೆ ಯಾವಾಗಲೂ ನಾನು ಬಾಯ್ಲರ್ ಕೋಳಿಲೇ ಮಾಡುವೆ, ಫಾರಮ್ ಕೋಳಿಲಿ ಹಿಂದೆ ಯಾವಾಗಲೂ ಒಂದ್ಸರಿ ಮಾಡಿದ್ದೆ, ನೆನಪು ನಂಗೆ ಸರಿಯಾಗಿ ನೆನಪೇ ಇಲ್ಲ. ಬಾಯ್ಲರ್ ಯಾವ ಕೋಳಿ, ಫಾರಮ್ ಕೋಳಿ ಗಟ್ಟಿ ಬರುತ್ತಲ್ಲ ಆ ಕೋಳಿಲಿ ಬಿರಿಯಾನಿ ಮಾಡಿದ್ದೆ. ಹೆಂಗಿತ್ತು ಅಂದರೆ ಅದು ಹೇಳ್ತಿರೋದು, ಆ ಲೆವೆಲ್ಗೆ ಟೇಸ್ಟ್ ನೀವು ಯಾವ ಹೋಟ್ಲಿಗೆ ಹೋದ್ರೂ ಸಿಗಲ್ಲ. ರೈಸು, ಚಿಕನ್ ಅಲ್ಲ ರೈಸು, ಸಖತ್ ಚೆನ್ನಾಗಿತ್ತು ಮಾತ್ರ. ಅದು ತುಂಬ ಅರ್ಜೆಂಟಾಗಿ ಮಾಡಿದ್ದು ರೆಸಿಪಿ ಅದು. ಯಾಕೆಂದರೆ ಟೈಮ್ ಆಗಿತ್ತು. ನಮ್ಮ ಅಜ್ಜಿಗೆ ನಾನು ಬೆಳಗ್ಗೆನೇ ಬಂದ್ಬಿಡ್ತೀನಿ ಅಂತ ಹೇಳಿದ್ದೆ ಅವರಿಗೆ. ತಿಂಡಿ ಟೈಮ್ ಹೊತ್ತಿಗೆ ನೀವೇನು ಮಾಡ್ಕೊಂಬಿಡಿ, ನಾನು ಬರ್ತೀನಿ ಅಂತ ಹೇಳಿದ್ದೆ. ಸೊ ಹಂಗಾಗಿ ನಾನು ಬೇಗ ಮಾಡಬೇಕಿತ್ತು.
ಸಖತ್ ಸ್ಪೀಡಾಗಿ ಬಡ್ದೆ, ಅದು ಏನೋ ಅಷ್ಟು ಚೆನ್ನಾಗಿ ಬಂದಿತ್ತು ಅವತ್ತು ಅಂತ ಹಂಗಂತ ಮಾತಾಡ್ಕೊಂಡಿದ್ವಿ. ಅದೇ ಥರ ಬೆಳಿಗ್ಗೆ ಸಾಗು ಆಗ್ಬಿಟ್ಟಿತ್ತು, ಸಾಗು ಸಖತ್ ಚೆನ್ನಾಗಿ ಬಂದಿತ್ತು. ನೀವು ಯಾರಾದರೂ ಟ್ರೈ ಮಾಡೋಂಗಿದ್ರೆ ಮಾಡಿ. ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ, ಒಂದು ಚಮಚ ತುಪ್ಪ ಹಾಕಿದ್ದೆ ನಾನು, ಒಂದು ಚಮಚ ತುಪ್ಪ, ಹಾಗೆಯೇ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ದೆ. ಯಾಕೆ ಒಂದು ಸ್ವಲ್ಪ ಅಂತ ಹೇಳ್ತೀನಿ ಅಂದರೆ, ನಾವು ಯಾವ ಕ್ವಾಂಟಿಟಿ ಮಾಡ್ಕೋತೀವಿ ಅದ್ರ ತಕ್ಕನಾಗಿ ನಾವು ಮಸಾಲೆಗಳನ್ನ ಏನು ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಹಾಕೋಬೇಕು. ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿ ಚೆನ್ನಾಗಿ ಕೆಂಪು ಹುರ್ಕೊಂಡ್ಮೇಲೆ ಟೊಮೊಟೊ ಹಾಕ್ತೆ. ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದೊಂದು ಚೂರು ಹಂಗೇನೆ ಫ್ರೈ ಮಾಡಿಬಿಟ್ಟು ಅದಕ್ಕೆ ಆಲೂಗೆಡ್ಡೆ ಮತ್ತು ಬಟಾಣಿನ ಹಾಕ್ತೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ತೆ. ಯಾಕೆಂದರೆ ನಾನು ಕಾಯಿ ಮಸಾಲೆ ಹಾಕ್ತೀನಲ್ವ, ಹಾಕಿದ ತಕ್ಷಣ ತಳ ಹಿಡಿಬಾರ್ದು ಅಂತ. ಕಾಯಿ ಮಸಾಲೆಗೆ ಕಡಲೆ ಮತ್ತು ಕಾಯಿನ ನಾನು ರುಬ್ಕೊಂಡಿರೋ ಅಂಥದ್ದು. ಇದ್ರ ಜೊತೆಗೇ ಖಾರದ ಪುಡಿ, ಸಾಂಬಾರು ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೆ. ಹಂಗೆ ಉಪ್ಪು ಹಾಕಿ ನೀರು ಎಷ್ಟು ಬೇಕು ಅದಕ್ಕೆ, ಯಾಕೆಂದರೆ ನಾವು ಇಡ್ಲಿಗೆ ಅಥವಾ ದೋಸೆಗೆ ಮಾಡ್ತಾಯಿದ್ರೆ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗುತ್ತೆ. ಹಾಗೆಯೇ ಇಲ್ಲ ಅಂತಂದರೆ ಸಾಂಬಾರು ಥರ ಮಾಡ್ಕೊಳ್ಳೋದಿದ್ರೆ ಎಷ್ಟು ತೆಳು ಬೇಕು ಅದನ್ನು ನೋಡಿ ಹಾಕೋಬೇಕು ನೀರು. ಈ ಥರ ಮಾಡ್ಕೊಂಡಿದ್ದೆ ನಾನು. ತುಂಬಾ ಚೆನ್ನಾಗಿ ಬಂದಿತ್ತು, ರುಚಿ ಮಾತ್ರ. ನಿಜವಾಗ್ಲೂ ಇನ್ಯಾವುದೇ ಮಸಾಲೆ ಹಾಕಿರಲಿಲ್ಲ, ಇಷ್ಟೇ ಹಾಕಿ ನಾನು ವಿಷಲ್ನ ಕೂಗಿಸ್ಕೊಂಡಿದ್ದೆ. ವಿಷಲ್ನ ಒಂದು 3 ಕೂಗಿಸ್ಕೊಂಡೆ, ಯಾಕೆಂದರೆ ಅದು ಗಟ್ಟಿಗೆ ಚೆನ್ನಾಗಿ ಗಟ್ಟಿ ಇರುತ್ತಲ್ವ ಬಟಾಣಿ ಮತ್ತು ಆಲೂಗೆಡ್ಡೆದು. ಏನಂದರೆ ಅದು ಬೆಂದು ಪೇಸ್ಟ್ ಹಂಗೆ ಬಿಡಬೇಕು ಸ್ವಲ್ಪ ಆಲೂಗೆಡ್ಡೆ, ಆವಾಗ ನಮಗೆ ಸಾಗು ಥರ ಅದು ಫೀಲ್ ಆಗುತ್ತೆ. ಮತ್ತು ತಿನ್ನುವಾಗ ನಮಗೆ ಆಲೂಗೆಡ್ಡೆದು ಏನು ಸಾಫ್ಟಾಗಿ ಬೆಂದಿರುತ್ತಲ್ವ ಅದ್ರದ್ದು ರಸ ಎಲ್ಲ ಬಿಟ್ಟಿರೋದ್ರದ್ದು ಫೀಲ್ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಹಿಂಗಾಗಿತ್ತು ಬೆಳಿಗ್ಗೆ ನಾನು ಮಾಡಿದ್ದಂಥ ಏನು ಸಾಗು, ತುಂಬಾ ಚೆನ್ನಾಗಿ ಮಾತ್ರ ಆಗಿತ್ತು. ಹಾಗೇ ಮನೆ ಹತ್ರ ನಲ್ಲಿನ ಹಾಕ್ತಾಯಿದ್ರು. ಇದು ಏನಂದರೆ ತುಂಬ ದಿವಸದಿಂದನೇ ಪ್ರೋಸೆಸ್ ನಡೀತಾ ಇದೆ. ಇದು ಗೌರ್ಮೆಂಟಿಂದ ಹೊಸ್ದಾಗಿ ಬಂದಿರೋ ಅಂಥದ್ದು. ಮುಂಚೆ ಎಲ್ಲ ಬೇರೆ ಥರ ಪೈಪು ನಲ್ಲಿ ಎಲ್ಲ ಹಾಕ್ಕೊಂಡಿದ್ವಿ ನಾವು. ಇವಾಗ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಇದೇನು ಅಂತಂದರೆ ಸ್ವಲ್ಪ ನಾವು ಹಾಕ್ಕೊಂಡಿರೋಂಥ ಗಾರೆ ಅದು ಇದೆಲ್ಲ ಒಡೆದಾಕ್ತಿದ್ದಾರೆ, ಹಂಗಾಗಿ ಅದೊಂಚೂರು ಬೇಜಾರು ಅಷ್ಟೇ. ಏನೋ ಆ ಗಾರೆ ಎಲ್ಲ ಹಾಕ್ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಎಲ್ಲ ಕಡೆನೂ ಇದನ್ನು ಮಾಡ್ತಿದ್ದಾರೆ ಅನಿಸುತ್ತೆ ನನಗೇನೋ. ನಮ್ಮ ಕಡೆ ಎಲ್ಲ ತುಂಬ ಕಡೆ ಮಾಡಿದ್ದಾರೆ. ಏನಂದರೆ ನೀರು ಎಷ್ಟು ಬಳಸ್ತೀವಿ ಅನ್ನೋದಕ್ಕೆ ಮೀಟ್ರನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಹೊರಗಡೆಯಿಂದ. ನೀರು ಎಷ್ಟು ಬಳಸಿರ್ತೀವಿ ಅಷ್ಟಕ್ಕೆ ಬಿಲ್ಲೇನೋ ಹಾಕ್ತಾರಂತೆ. ಮುಂದೆ ನೋಡಬೇಕು ಹೆಂಗೆ ಏನು ಎಷ್ಟು ಬರುತ್ತೆ ಅಂತ. ನೀರನ್ನ ಎಷ್ಟನ್ನ ಬಳಸ್ತೀವಿ ಅನ್ನೋದ್ರ ಮೇಲೆ ಅದ್ರದ್ದು ರೀಡಿಂಗ್ನ ನೋಡಿ ನಮಗೆ ಬಿಲ್ನ ಹಾಕೋಗ್ತಾರಂತೆ. ಇವತ್ತು ಏನಂದರೆ ಈ ಕಲ್ಲು ನಿಲ್ಲಿಸ್ತಾ ಇದ್ದಾರಲ್ವ ಗಾರೆದು, ಅದಕ್ಕೆ ನಿಲ್ಲಿಸೋದಕ್ಕೆ ಅಂತ ಬಂದಿದ್ದರು. ಹೋದ ತಿಂಗಳಲ್ಲೆಲ್ಲ ಈಗ 1-2 ತಿಂಗಳಲ್ಲಿ ಪೈಪ್ ಹಾಕೋದಕ್ಕೆ ಅಂತ ಬಂದಿದ್ದರು. ಹೀಗೆ ಒಂದೊಂದೇ ಬಂದು ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ವಿಡಿಯೋ ಎಲ್ಲ ನೋಡಿದ್ರಲ್ವ, ಇವಾಗ ವಾಸ್ತವ ಮತ್ತೆ ಈ ವಿಡಿಯೋಗೇನೆ ಬರೋಣ. ಅಡುಗೆ ಮನೇಲಿ ಇದ್ನಲ್ಲ ಆ ವಿಡಿಯೋಗೆ. ಸೊ ಹರಿ ಬಂದರು. ಇವತ್ತು ಸಿಕ್ಕಾಪಟ್ಟೆ ಮಳೆ ಇದ್ದಿದ್ದರಿಂದ ಸ್ವಲ್ಪ ಚಿಕನ್ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ನನಗೆ ಚಿಕನ್ ಸಾಂಬಾರು ಬೇಡ, ನಾವು ಸಾಂಬಾರು ಚಿಕನ್ ಮಾಡೋದು ಯಾವಾಗಲೂ. ನನಗೆ ಸಾಂಬಾರು ಬೇಡ, ಹೇಳಿದ್ನಲ್ವ ಸೊಪ್ಪಿನ ಸಾಂಬಾರು ಇದೆ, ಅದನ್ನು ಖಾಲಿ ಮಾಡೋಣ. ಗಣಕೆ ಸೊಪ್ಪಿನ ಸಾರು ಯಾರು ಮಿಸ್ ಮಾಡ್ತಾರೆ, ಚಿಕನ್ ಸಾರು ಬೇಕಿದ್ರೆ ಮಾಡ್ಕೊಬೋದು ಇನ್ನೊಂದು ದಿವಸ. ಹಂಗಾಗಿ ಚಿಕನ್ನ ತೆಗೆದ್ಬಿಟ್ಟು ಅದು ಹಂಗೆ ಹೇಳ್ತಾನೆ ಬೈನೀರು ಬರುತ್ತೆ ನನಗೆ. ದೇವ್ರೆ, ಹಂಗೆ ಡ್ರೈ ಮಾಡಿಬಿಡೋಣ. ನಾನು ಆ್ಯಕ್ಚುಲಿ ಒಂದು ವಾರ ತಿನ್ನೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಯಾವತ್ತು ಅಂದ್ಕೊಂಡಿದ್ದೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ಮೇಲೆ ಅಂದ್ಕೊಂಡಿದ್ದೆ. ಶನಿವಾರ, ಭಾನುವಾರ, ಸೋಮವಾರ, ಇವತ್ತು ಮಂಗಳವಾರ 3 ದಿವಸ ತಿನ್ನೋದು ಬಿಟ್ಟೆ. ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೂ ಈಗ ಚಿಕನ್ ಡ್ರೈ ಮಾಡಿದ್ರೆ ಅದು ಹೆಂಗೆ ತಡ್ಕೊಳಕ್ಕಾಗುತ್ತೆ, ಮನಸ್ಸಿಗೆ ನೋವು ಮಾಡಬಾರ್ದು. ಸೊ ಹಂಗಾಗಿ ನಾನು ತಿಂತೀನಿ. ಈಗ ಚಿಕನ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದೇನೆ ಚಿಕನ್ನು, ಇಷ್ಟಿದೆ. ಇನ್ನು ಸುಮ್ಮನೆ ಇದು ಇಟ್ಟಿದ್ರೂ ವೇಸ್ಟು. ಹಂಗಾಗಿ ಇದಂಗೆ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲನೂ ಹಾಕಿ ಈರುಳ್ಳಿನ ಸಣ್ಣದಾಗಿ ಹಚ್ಚಾಕಿ ಆಮ್ಲೆಟಿಗೆ ಹಚ್ತೀವಲ್ವಾ ಆ ಥರ ಹಚ್ಚಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಡ್ರೈ ಮಾಡಿದ್ರೆ. ನನಗೆ ಸಾಂಬಾರೇನು ಬೇಡ ಇವಾಗ, ಹಂಗಾಗಿ ಡ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ನನ್ನ ಮಗ ತಂದ ತಕ್ಷಣ ಒಂದು 4-5 ಪೀಸ್ ತಿಂದೇ ಬಿಟ್ಟ. ಇನ್ನು ಇಷ್ಟಿದೆ, ಇದನ್ನು ಮಾಡೋಣ, ಡ್ರೈ ಮಾಡೋಣ ಇವಾಗ. ಇದೇನಂದರೆ ಬಾಕ್ಸಿಂಗೆಲ್ಲ ಯಾಕಾಗಿದೆ ಅಂದರೆ ಬೆಳಗ್ಗೆಯಿಂದ ಹಿಂಗೆ ತೆಗೆದು ಇದು ಮಾಡಿರ್ತಾರಲ್ವ ಮಧ್ಯಾಹ್ನ, ಬೆಳಗ್ಗೆಯಿಂದ ಅಲ್ಲ, ನಾವು ಅವ್ರು ಹೋಟ್ಲಿಗೆ ಹೋಗೋದೇ ಮಧ್ಯಾಹ್ನ ಆಗಿರುತ್ತೆ ಆಲ್ರೆಡಿ. ಹಿಂಗೆ ತೆಗೆದು ಎಲ್ಲ ಮಾಡಿರ್ತಾರಲ್ವ, ಅದಕ್ಕೆ ಹಿಂಗಾಗಿದೆ. ಇವಾಗ ಇದನ್ನು ಏನು ಮಾಡ್ತೀನಿ ಅಂತಂದರೆ ಸಾಂಬಾರಿಂದ ತೆಗ್ದಿದ್ದ ಹಂಗೆ ಹಾಕಲ್ಲ, ತೊಳಿತೀನಿ ಒಂದು ಸರಿ. ಯಾಕೆಂದರೆ ಆ ಸಾಂಬಾರಿಂದು ಅದ್ರ ಫ್ಲೇವರ್ ಕೊಡುತ್ತೆ. ನಂಗೆ ಸಾಂಬಾರಿನ ಫ್ಲೇವರ್ ಬೇಡ, ಒಂದು ಸರಿ ತೊಳೆದು ಬಿಡೋಣ ನೀರು ಹಾಕಿ.
ಫ್ರೆಂಡ್ಸ್, ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಸಾಂಬಾರು ಸೊಪ್ಪು, ಇದನ್ನೊಂಥರ ಆಮ್ಲೆಟಿಗೆ ಹಚ್ತೀವಲ್ಲ ಆ ಥರ ಹಚ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಗ್ಗರಣೆಗೆ ಹಂಗೆ ಖಾರ ಪುಡಿ ಒಂಚೂರು ಅಷ್ಟೇ, ಇನ್ನೇನು ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಒಂಚೂರಮ್ಮ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕ್ತೀನಿ. ಮತ್ತು ಇನ್ನೊಂದೇನೆಂದರೆ ಅರಿಶಿನ ಪುಡಿ ಎಲ್ಲ ಅದರಲ್ಲೇ ಇದೆ ಆಲ್ರೆಡಿ. ಸಾಂಬಾರು ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಅಂಟ್ದಂಗಿದೆ. ನೋಡೋಣ, ಮಾಡ್ತಾ ಮಾಡ್ತಾ ಏನಾದರೂ ಬೇಕು ಅಂತ ಅನಿಸಿದ್ರೆ ಹಾಕೋದು, ಇಲ್ಲ ಅಂತಂದರೆ ಹಂಗೆ ಮಾಡೋದು. ಕೊನೆಯಲ್ಲಿ ಸ್ವಲ್ಪ ಸೋಯಾ ಸಾಸ್ನ ಹಾಕ್ಕೊಂಡೆ. ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಬೇಡ, ಯಾಕೆಂದರೆ ಸ್ವಲ್ಪ ಸಿಹಿ ಆಗಿಬಿಡುತ್ತೆ ಅದು ಸೋಯಾ ಸಾಸ್ನ ಹಾಕಿದ್ರೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟ ತನಕ ವಿಡಿಯೋ ನೋಡಿದ್ದಕ್ಕಾಗಿ. ಎಲ್ರಿಗೂ ಬಾಯ್ ಬಾಯ್.